ಈಗ ಅವ್ರು ನಿಮ್ಗೆ ಏನಾಗಬೇಕು ಸರ್? ಯಾರು ಸರ್? ಅಲ್ಲಿ ಮಾತಾಡ್ಸಿದ್ರಲ್ಲ, ಇವಾಗ ಮಾತಾಡ್ಸಿದ್ರಲ್ಲ ಅವರು ಅಲ್ಲಿ ಅವ್ರ ಮನೆ ಪೇಂಟ್ ಮಾಡ್ಕೊಟ್ಟಿದೀವಿ ಸರ್. ಆಮೇಲೆ ಅಲ್ಲಿ ನಿಮ್ ಫ್ರೆಂಡ್ಸ್ ಎಲ್ಲ ಇದಾರ ಅಲ್ಲಿ ನಿಮ್ಗೆ ಗೊತ್ತಿರೋರೆಲ್ಲ? ಅವ್ರಿ ಸರ್. ಓಕೆ, ಅವರೆಲ್ಲ ಸೇರ್ಕೊಂಡು ನಿಮ್ಮನ್ನ ಕಲ್ಸಿರೋದು. ಈಗ ಏನ್ ಕೆಲಸ ಗೊತ್ತಣ್ಣ, ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ನಡೀತಾ ಇದೆ ಆಲ್ರೆಡಿ. ಓಕೆನಾ? ಹೇಳಿ ಹೇಳಿ. ಪೈಂಟ್ ಒಳಗಡೆ ಎಲ್ಲ ಫುಲ್ ಹೊಡೆದ್ಬಿಟ್ಟಿದ್ದಾರೆ, ಔಟರ್ ಮಾತ್ರ ಹೊಡಿಬೇಕು. ಔಟ್ ಸೈಡ್ ಅದಕ್ಕೆ ಟೋಟಲ್ ಏಷ್ಯನ್ ಪೇಂಟ್ಸ್ ಸುಮಾರು ಎಷ್ಟೋ ಒಂದ್ 2 ಲಾರಿ ತರಿಸಿದ್ವಿ. ಸರಿನಾ? 2 ಲಾರಿ ತರಿಸಿದ್ರೆ ಅದ್ರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಲಾರಿಯಲ್ಲಿ ಅರ್ಧ ಲೋಡ್ ಬಂದ್ಬಿಟ್ಟು ಪೇಂಟಿಂಗ್ ಡಬ್ಬಗಳೆಲ್ಲ ಇದೆ, ಬಟ್ ಒಳಗಡೆ ಬಂದ್ಬಿಟ್ಟು ಪೇಂಟ್ ಇಲ್ಲ. ಅಯ್ಯೋ ಏನೇ ಇದು? ವಾ, ಆತರ ಹಂಗ ಮಾಡಲ್ಲ ಸರ್. ಇಲ್ಲಿ ಹುಡುಗರು ಯಾರೋ ಕಿತಾಪತಿ ಮಾಡಿರೋದು, ಹುಡುಗರು ಯಾರೋ ಕಿತಾಪತಿ ಮಾಡಿರೋದು, ಪೇಂಟ್ ಹುಡುಗರು ಮಾಡಿರೋದು. ಈಗ ಏನಾಗ್ಬಿಟ್ಟಿದೆ ಪ್ರಾಬ್ಲಮ್ ಅಂದ್ರೆ ಅರ್ಧ ಬಕೆಟ್ ಅಲ್ಲಿ ಪೇಂಟ್ ಇದೆ, ಇನ್ನು ಅರ್ಧ ಬಕೆಟ್ ಅಲ್ಲಿ ಪೇಂಟ್ ಇಲ್ಲ. ಖಾಲಿ ಡಬ್ಬ ಅಲ್ಲ, ಏನ್ ಇರ್ಬೋದು ಯೋಚನೆ ಮಾಡಿ ನೋಡೋಣ. ನೀರ್ ತುಂಬಿಕ್ಕಿದಾರ? ಇಲ್ಲ, ಏನ್ ಇರ್ಬೋದು ಹೇಳಿ? ಬೇರೆ ಅದ್ ಬಿಟ್ರೆ ಅದೇ ವೇಸ್ಟೇಜ್ ಪೇಂಟ್ ಇಕ್ಬೋದು. ಅದ್ ಬಿಟ್ರೆ ಈ ಸೂರ್ಯ ಸಮ್ಮು ಅಂತೀವಲ್ಲ, ಸೂರ್ಯ ಸಮ್ಮ, ಆ ಟೈಪ್ ಏನಾರ ಊದಿಕ್ಬಿಟ್ರೆ ಊದಿಕ್ತಾರೆ. ಅಲ್ಲಿ ಏನು ಊದಿಕ್ತಾರೆ ಇವಾಗ? ಅಲ್ಲಿ ಏನಾಗಿದೆ ಅಂದ್ರೆ ಹೇಳಿದ್ರೆ ಶಾಕ್ ಆಗ್ಬಿಡ್ತಾರ ಇವಾಗ ನೀವು. ಇನ್ ಅರ್ಧ ಲೋಡ್ ಫುಲ್ ಬಕೆಟ್ ಗಾಂಜಾ ತುಂಬಿಸಿಟ್ಟಿದ್ದಾರೆ. ಇವ್ರದೇನಂದ್ರೆ ಗಾಂಜಾ ಸ್ಮಗ್ಲಿಂಗ್ ಗ್ಯಾಂಗ್ ಅಂತೆ ಅವರು. ಸುಮಾರು ಪೇಂಟ್ ಕಳ್ಸ್ಕೊಟ್ಟಿರೋರು ಹುಡುಗರೆಲ್ಲ ಇದಾರಲ್ಲ ಗ್ಯಾಂಗು, ಅವರೆಲ್ಲ ಬಂದ್ಬಿಟ್ಟು ಗಾಂಜಾ ಸ್ಮಗ್ಲಿಂಗ್ ಮಾಡವ್ರಂತೆ. ಸುಮಾರು ವರ್ಷಗಳಿಂದ ಇವ್ರು ಏನ್ ಮಾಡವ್ರೆ, ಈ ತರನೇ ಹೊರಗಡೆಗೆ ಸಪ್ಲೈಗಳು ಮಾಡೋದಂತೆ. ಆದ್ರೂ ಅದೆಲ್ಲ ತಪ್ಪಲ್ವಾ? ಈಗ ನಾವು ನೋಡಿ ನಾವು ಅತ್ತಗೆ ಅವ್ನ ಹೆಂಗಾರ ಅಳ್ಬಿದ್ದವ್ಲಿ ಸೆಂಟ್ರಲ್ ನೀವು ತರ್ಸ್ಕೊಂಡಿರೋದು, ನಿಮ್ಗೆ ಹೆಂಗ್ ಬತ್ತೋ ಅದನ್ನೇ ಕೇಳೋದು. ಹೌದು ಎಲ್ಲ ಈಗ ಪೊಲೀಸರೆಲ್ಲ ನಮ್ಗೆ ಹಿಡ್ಕೊಂಡ್ಬಿಟ್ಟವ್ರೆ. ಹೌದು. ಈಗ ಬಕೆಟ್ ಅಷ್ಟು ಬಕೆಟ್ ನೀವು ತರ್ಸ್ಕೊಂಡಿದ್ದೀರಿ ಅಂದ್ರೆ ನಿಮಗ್ ಕಾಂಟ್ಯಾಕ್ಟ್ ಐತೆ, ಹಂಗೆ ಕೇಳೋದವ್ರು. ಈಗ ಅದಕ್ಕೆ ಈಗ ಪೊಲೀಸರೆಲ್ಲ ಏನಂತಿದ್ದಾರೆ, ಇದಕ್ಕೆಲ್ಲ ನೀವೇ ಕಾರಣ, ನೀವೇ ತರ್ಸಿರೋದು, ನಿಮ್ಗೆ ಇದಿಲ್ದಂಗೆ ಹೆಂಗ್ ಬರುತ್ತೆ ಅದು ಇದು ಅನ್ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕೆ ಆ ಡ್ರೈವರು ಆಮೇಲೆ ಅವನು ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಎಸ್ಕೇಪ್ ಆಗ್ಬಿಟ್ಟವ್ರೆ. ಒಳ್ಳೆ ಕೆಲಸ ಮಾಡೋ. ಈಗ ನೋಡಿ ಕೊಟ್ರಲ್ಲ ಕೆಲಸ, ಎಸ್ಕೇಪ್ ಆಗ್ಬಿಟ್ಟವ್ರೆ. ಯಾರು ಸಿಗ್ತಾ ಇಲ್ಲ ನಮ್ ಕೈಗೆ. ನಾವ್ ಎಲ್ಲಂತ ಹುಡ್ಕೋದಣ್ಣ ಇವ್ರನ್ನ. ಅದಕ್ಕೆ ಈಗ ಪೊಲೀಸರು ಏನಂತಿದ್ದಾರೆ, ಆ ಲಾರಿ ಡ್ರೈವರ್ನ ಕರ್ಕೊಂಬನ್ನಿ, ಕರ್ಕೊಂಬಂದು ಅವನ್ನ ಬಿಟ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಿದ್ದಾರೆ. ಅದು ತಪ್ಪು ಸಿಗಾಕೊಂಡ್ರೆ ಸರ್. ಈಗ ನಮ್ಗೆ ಆ ಲೋಡ್ ತಂದಿರೋ ಲಾರಿ ಡ್ರೈವರ್ ಬೇಕು, ಅವನು ಹುಡ್ಕಾಡಿ ಸಾಕೈತೆ, ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ಆ ಲಾರಿ ಡ್ರೈವರ್ ನೀವೇ ಅಂತ ಅನ್ಬಿಟ್ಟು ನಿಮ್ಮನ್ನ ಬಿಟ್ಬಿಟ್ಟು ನಾವು ಬಂದ್ಬಿಡ್ತೀವಿ. ಅಲ್ಲಿಗೆ ಲಾರಿ ಡ್ರೈವರ್ ಅಂತಾನ? ನಮ್ಗೆ ಯಾಕೆ ಬೇಕು ಅದು? ನನ್ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ಹೆಂಡ್ರು ಮಕ್ಳವ್ರೆ, ನಾನ್ ಬದುಕ್ಬೇಕಪ್ಪ ಸ್ವಾಮಿ. ತಗ್ಲಾಕೊಂಡ್ಬಿಟ್ಟಿದೀವಲ್ಲ ನಾನು. ಅಲ್ಲ, ನಾವು ಸಣ್ಣ ಮಗವೇ 2, ಆ ಮಕ್ಕಳು ನೋಡ್ಕೊಳ್ಳೋದೇ ನನಗೆ ಕಷ್ಟ ಆಗದೆ ಅಂತದ್ರಲ್ಲಿ. ಇಲ್ಲ ಅಂದ್ರೆ ನಮ್ ಫ್ರೆಂಡ್ ಒಬ್ರು ಅವ್ರೆ, ಮಾತ್ ಕೇಳಿ, ನಿಮ್ ಸಣ್ಣ ಮಕ್ಳಿಗೆ ದೊಡ್ಡ ಮಕ್ಳಿಗೆ ಯಾರೇ ಇರ್ಲಿ, ಅವ್ರಿಗೆ ಏನೇನ್ ಬೇಕೋ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನೇನ್ ನೋಡ್ಕೊಂಡ್ರು ಸ್ವಲ್ಪ ಇದೊಂದು ಕೇಸ್ ಮಾತ್ರ ನಿಮ್ ಮೇಲ್ ಸ್ವಲ್ಪ ಹಂಗ ಹಾಕೊಂಡ್ಬಿಟ್ಟು ನಮ್ಮನ್ ಸ್ವಲ್ಪ ಹೊರಗಡೆ. ಸರ್ ಇನ್ನೊಂದು ಸರ್, ನಮ್ಗೆ ಆತರ ತಲೆನೋವೇ ಬೇಡ ಸರ್. ನಾವ್ ಯಾಕಂದ್ರೆ ಇಲ್ಲ ಸರ್, ಸರ್ ಒಂದ್ ಹೇಳ್ತೀನಿ ಕೇಳಿ. ನಮ್ಮನೆ ನಮ್ಮನೆ ದುಡಿಯೋರು ಯಾರು ಇಲ್ಲ, ನಮ್ ಮಿಸ್ಸಸ್ ಪೇಷಂಟ್. ನಿಮ್ ಮನೆಯವ್ರ ಪೇಷಂಟ್ ಇರ್ಲಿ ಪರವಾಗಿಲ್ಲ, ಅವ್ರಿಗೆ ಏನೇನ್ ಬೇಕು ಎಲ್ಲ ನಾನ್ ತಂದ್ಕೊಡ್ತೀನಿ. ಅವ್ರಿಗೆ ಏನೇನ್ ಬೇಕು ಪ್ರತಿಯೊಂದು ನಾನು ಹೆಲ್ಪ್ ಮಾಡ್ತೀನಿ ಎಲ್ಲ ಸರ್. ಏನಂದ್ರೆ ನಾನೇ ಆ ಗಾಡಿ ತಗೊಂಡ್ಬಂದಿದ್ದು, ಇವ್ರನ್ನ ಬಿಟ್ಬಿಡಿ ಅಂತ ಅನ್ಬಿಟ್ಟು ನೀವು ತಗೊಳಕೋಬೇಕಲ್ಲ. ನಮ್ಮನ್ನ ಬಿಟ್ಬಿಡ್ತಾರೆ, ನಿಮ್ಮನ್ನ ಹಿಡ್ಕೊಂತಾರೆ. ಇನ್ನೊಂದು ಸರ್, ನಮ್ಗ ತಲೆನೋವು ದೊಡ್ಡ ನಮಸ್ಕಾರ ಸರ್, ದೊಡ್ಡ ನಮಸ್ಕಾರ ಸರ್.
ಬೇಕಾರೆ ಹಂಗಿದ್ರೆ ನಿಮ್ಗೆ ಆತರ ಇದಿದ್ರೆ ನಮ್ ಫ್ರೆಂಡ್ ಒಬ್ಬವನೇ ಅವ್ನ್ ಕಳಿಸ್ತೀನಿ ಅದ್ ಏನ್ ಅವ್ನಿಗೆ ಅನುಕೂಲ ಮಾಡ್ಕೊಡ್ತೀರಾ ಮಾಡ್ಕೊಳ್ರಿ. ಇಲ್ಲ ಬಿಡಿ ಸರ್ ಅದೆಲ್ಲ ಸುಳ್ಳು ಸರ್. ಇನ್ನೊಂದು ಏನ್ ಹೇಳಿದ್ರು ಸರ್, ಇನ್ನೊಂದು ಹೇಳ್ತೀನಿ ಕೇಳಿ ಸರ್. ನಾನು ಬಡಪಾಯಿ, ನಮ್ಗೆ ಸಹವಾಸ ಬೇಡ ನಿಲ್ಸಿ ಸರ್. ಸರ್ ಸೌಕರ್ಯ ಅಲ್ಲ ಸರ್, ನೀವ್ ಏನ್ ಮಾಡ್ರು ಅಷ್ಟೇ ನಾನು ಹೇಳೋದಷ್ಟೇ. ಸ್ವಾಮಿ ಅಲ್ಲಿ ನಿಂತಿದ್ದೆ ಕರ್ಕೊಂಬಂದ್ರು. ಇಲ್ಲ ಸರ್ ನಮ್ಗೆ ಅದಕ್ಕೆ ಇಲ್ಲ ಈಗ ಡ್ರೈವರ್ ಯಾರು ಒಪ್ಕೊಳ್ಳಲ್ವಲ್ಲ ಸರ್. ನಾವು ಬಡವ ಸರ್, ಹೇಳ್ತಾ ಇಲ್ಲ ಸರ್. ನನ್ ತುಂಬಾ ಬಡವ ಅಂದ್ರೆ ಬಡವ ಸರ್. ಯಾವ್ದು ಬೇಡ ಸರ್, ಸುಮ್ನೆ ಸಹವಾಸ ಬೇಡ ನಿಲ್ಸಿ ಸರ್. ನಮ್ಗ್ ಬೇಡ ಸರ್. ಅಯ್ಯೋ ಸರ್ ಹೇಳ್ತೀನಿ ಕೇಳಿ, ನನ್ನಂತ ಬಡವ ಯಾರು ಇಲ್ಲ. ನಮ್ಮ ಚಿಕ್ಕಪ್ಪರ್ಗೆ ಕೇಳ್ತೀನಿ ನೋಡಿ ಸರ್. ಸರ್ ಬೇಡ, ನನ್ ಮಾತ್ ಕೇಳಿ. ನಾನು ತುಂಬಾ ಬಡವ. ಇಲ್ಲಿ ನೋಡಿ, ನಾನು ನನ್ನ ಹೊಟ್ಟೆ ಮೇಲೆ ಹೊಡಿಬೇಡ್ರಿ ಸರ್. ನನ್ ಮಗಿಗೆಲ್ಲ ಹುಷಾರಿಲ್ದ ಜ್ವರ ಬಂದು ಬೇಡ ಸರ್. ನಮ್ಗೆ ಕುಂಡಿ ಮೇಲೆ ಹೊಡಿತಾರ ಅಷ್ಟೇ ಸರ್. ಯಾಕೆ ಕುಂಡಿ ಮೇಲೆ ಹೊಡೆಯಬೇಡ ಸರ್. ಈ ತರ ಮಾಡ್ಬೇಡಿ ಸರ್. ನಾನು ಎಲ್ಲೋ ಹೋಗಿ ಸರ್. ನೀವು ನನ್ ಮಾತ್ ಕೇಳಿ ಸರ್. ಸರ್ ಈಗ ಬೇಡ ಸರ್. ದೇವ್ರ ಸಲ ಸರ್ ನಿಮ್ ಕಾಲು ಬಿದ್ದು ಬಿಡ್ತೀನಿ. ನಾನೆಲ್ಲೋ ಬಡಪಾಯಿ ಸರ್. ನನ್ ಹೊಟ್ಟೆಗೆ ನನ್ ಸರ್ ಇಲ್ಲ. ಅಯ್ಯೋ ಸರ್ ನಮ್ ಫ್ರೆಂಡ್ ಕರ್ಸಿ ಕರ್ಕೊಂಡು ಸರ್. ಇಲ್ಲ ದೇವ್ರ ಸಲ ಆಗಲ್ಲ ಬಿಡಿ ಸರ್. ಸರ್ ಇಲ್ಲ ನಮ್ದು ಬೇಜನ್ ಕಡೆ ಕೆಲಸ ನಡೀತೀವಿ ಸರ್. ನಂದುವೆ ನೀವ್ ಇಂಜಿನಿಯರ್ ತರ. ಎಷ್ಟ್ ಜನ ಇದಾರೆ ಹುಡುಗರು ನಿಮ್ಗೆ? 4 ಜನ ಇದ್ದಾರೆ ಸರ್. ಏನ್ ತಲೆ ಆಗುತ್ತಾ ಬಾ ಸರ್. ಆಗುತ್ತೆ ಸುಮ್ಗೆ ಈಗ ಅರ್ಧ ಲೋಡು ತುಂಬಿಸಿದ್ದು, ಅರ್ಧ ಲೋಡ್ ಗಾಂಜಾ ನಾನೇ ತುಂಬಿಸಿದ್ದು, ಸತ್ಯವತ್ ಬೇಡಪ್ಪ. ಅವ್ರು ಹೊಡಿತಾರೆ ಅಷ್ಟೇ. ನಿನ್ಗೆ ಬೇರೆ ಏನ್ ಮಾಡೋದು ಅವರು? ರೆಡಿ ಮಾಡ್ತೀನಿ ಬಾ ನಾನು. ಅದ್ ರೆಡಿ ಮಾಡ್ತೀನಿ ಬಾ. ಮೂಳೆ ರೆಡಿ ಮಾಡ್ತೀನಿ ಬಾ ನಾನು. ದೊಡ್ಡ ನಮಸ್ಕಾರನಾ? ಸರಿ, ನಾನು ದೊಡ್ಡ ನಮಸ್ಕಾರ. ನನ್ ಮಾತು ಕೇಳು. ಏನಾಗಲ್ಲ ನಿನ್ಗೆ. ಪೊಲೀಸ್ ಅವ್ರು ಹೊಡೆದ್ರು ನೋವು ಆಗ್ತಾ ಇರೋ ತರ ಒಂದು ಇಂಜೆಕ್ಷನ್ ಕೊಡ್ತೀನಿ. ಅಯ್ಯೋ ಎಲ್ಲ ಆಯ್ಕೊಂತೀನಿ ಕಡಿದೀನಿ ಸರ್ ನಾನು. ಫಾರ್ವರ್ಡ್ ಮಾಡೋ ಸರ್. ಇಲ್ಲ ನಮ್ದು ಬೇಜನ್ ಕಡೆ ಕೆಲಸ ನಡೀತೀವಿ ಸರ್. ನಂದುವೆ ನೀವ್ ಇಂಜಿನಿಯರ್ ತರ. ಎಷ್ಟ್ ಜನ ಇದಾರೆ ಹುಡುಗರು ನಿಮ್ಗೆ? 4 ಜನ ಇದ್ದಾರೆ ಸರ್. ಆಯ್ಕೊಂಡು ಏನಕ್ಕೆ ತಿಂತೀರ? ಆಗುತ್ತೆ ಬಾ. ಬೇಡ ನನ್ ಮಾತು. ಅಮ್ಮಮ್ಮ ಅಂದ್ರೆ ಒಂದ್ 5 ವರ್ಷ ಜೈಲಿಗೆ ಹಾಕ್ತಾರೆ. 5 ವರ್ಷ ಜೈಲಿಗೆ ಹಾಕ್ತಾರೆ. ಅದಾದ್ಮೇಲೆ ನಾನ್ ಬಂದು ಬಿಡಿಸ್ಕೊಂಡ್ ಬರ್ತೀನಿ. ಮಾತು ಕೇಳು. ಈಗ ನೀನ್ ಬಂದಿಲ್ಲ ಅಂದ್ರೆ ನಾನ್ ಜೈಲಿಗೆ ಹೋಗ್ಬೇಕಪ್ಪ. ನೀನ್ ಬಂದಿಲ್ಲ ಅಂದ್ರೆ ನಾನು ಬಿಡು. ಡೈಲಿ ಜೈಲಲ್ಲಿ ನಿನ್ಗೆ ಬಿರಿಯಾನಿ ಹಾಕ್ಸ್ತೀನಿ. ಸರಿ, ಆಮೇಲೆ ಫೋಟೋ ಸೌಕರ್ಯ ಮಾಡ್ತೀನಪ್ಪ. ಹಂಗೆಲ್ಲ ಮಾಡ್ಬೇಡ ಸುಮ್ಮನೆರಪ್ಪ. ಅಯ್ಯೋ ಸರ್ ನನ್ ಬೆನ್ನೆಲ್ಲ ನೋವಾಗ್ಬಿಡಿದೆ. ಕುತ್ಕೊಳ್ಳಿ ಮತ್ತೆ. ನಾನು ಬಡವ ಬಿಡಿ ಸರ್. ನಾನು ಬಡವ ಏನ ಸರಿ ಆಯ್ತು ಬಿಡಿ. ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇದೆ. ಇಲ್ಲಿ ಕ್ಯಾಮ್ರಾ ಇದೆ. ಇದು ಕಾಮಿಡಿ ಪ್ರೋಗ್ರಾಮ್. A few moments later. ದಯವಿಟ್ಟು ನಾನು ಹೇಳ್ದಂಗೆ ಇಡಿ. ದಯವಿಟ್ಟು
ಗುರುತು ಪರಿಚಯ ಇಲ್ಲದೆ ಇರೋರ್ ಕಾರು ಹತ್ತಬೇಡಿ ಹತ್ತಿದ್ರೆ ಈ ತರ ಸಮಸ್ಯೆಗಳಾಗುತ್ತೆ ಆದ್ರಿಂದ ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಹುಷಾರಾಗಿರಿ ಈಗಿನ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರಲ್ವಾ ಸರ್ ಅಲ್ವಾ ಸೊ ಅದಕ್ಕೆ ಜನ ಹುಷಾರಾಗ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿರೋದು ಸರಿನಾ ತೊಳಿ ಇಟ್ಕೊಳ್ಳಿ ಈ ವಿಡಿಯೋ ಬಂದ್ಬಿಟ್ಟು ನಿಮ್ ಫ್ರೆಂಡ್ಸ್ ಅವರೆಲ್ಲ ಪ್ಲಾನ್ ಮಾಡ್ಕೊಂಡು ಈ ತರ ಕಾಮಿಡಿ ಮಾಡ್ಸಿದ್ದು ಆವಾಗ್ಲೇ ನಿಮ್ ಫೋನ್ ಮಾಡಿ ಹೇಳಿದ್ರಲ್ಲ ಅವರೆಲ್ಲ ಸೇರಿಸಿ ಮಾಡ್ಸಿದ್ದು ಸೊ ಅವ್ರು ಮಾಡ್ಸಿದ ಉದ್ದೇಶ ಏನಂದ್ರೆ ನಮ್ ಹುಡ್ಗ ಹುಷಾರಾಗ್ಬೇಕು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಓಡಾಡ್ತಾನೆ ಬರ್ತಾ ಇರ್ತಾನೆ ಯಾರ್ ಕಾರ್ಗಳು ಹತ್ತಬಾರ್ದು ಹುಷಾರಾಗ್ಬೇಕು ಅಂತ ಅವ್ರು ಒಂದು ಇದ್ರ ಮೇಲೆ ಮಾಡ್ಸಿರೋದು ಸರಿನಾ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತೆ ನಿಮ್ಗೇನ್ ಬೇಜಾರಿಲ್ಲ ತಾನೆ ಬೇಜಾರಿಲ್ಲ ಯೂಟ್ಯೂಬ್ ಅಲ್ಲಿ ಬಂದ್ರೆ ಬೇಜಾರಿಲ್ಲ ಬಿಡಿ ಬೇಜಾರಿಲ್ಲ ತಾನೆ ಯಾಕಂದ್ರೆ ನಿಮ್ ರಿಲೇಷನ್ ಅವ್ರು ಏನು ಬೇಜಾರಿಲ್ಲ ಬಿಡಿ ಇನ್ನೂ ಒಂದೇನಂದ್ರೆ ನಿಮ್ಮಿಂದ ಬೇರೆ ಜನ ಹುಷಾರಾಯ್ತು ಹೌದು ಬೇಜಾರಿಲ್ಲ ಬಿಡಿ ಭಯ ಆಗೋದು ಭಯ ಅವ್ರಿಗೆ ಒಂದಿರುತ್ತೆ ಉಕ್ಕಣಪ್ಪ ನಾವು ಹೋಗ್ಬಾರ್ದು ಅನ್ನೋ ಒಂದಿರುತ್ತೆ ಹೌದೌದು ಸೊ ಅದೇ ಕಾರಣಕ್ಕೆ ವಿಡಿಯೋ ಮಾಡಿದ್ದು ಸೊ ಇಲ್ಲಿ ಹೇಳಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಎಲ್ಲರೂ ನೋಡಿ